ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಡಾಕ್ಟರ್ ಎಫ್.ಎಸ್. ಕಲ್ಲಪ್ಪನಮಠ ಅವರೊಂದಿಗೆ ಸಂದರ್ಶನ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಆಗಲಿ ಅಥವಾ ಬೇರೆ ಇನ್ನಿತರ ಕೇಂದ್ರಗಳಲ್ಲಿ ಚಿಂತನ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿರೋ ಅನುಭವ ಇರುವಂತಹ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಫ್.ಎಸ್. ಕಲ್ಲಪ್ಪನಮಠ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆಕಾಶವಾಣಿ ಜೊತೆಗೆ ತಾವು ನಿರಂತರವಾಗಿ ನಿಮ್ಮ ಸಂಬಂಧವನ್ನು ಹೇಗೆ ಉಳಿಸ್ಕೊಂಡು ಬಂದಿದ್ದೀರಿ, ಆಕಾಶವಾಣಿಗೆ 90 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದೀರಿ, ನಮಗೆ ಸಂತೋಷ ಸರ್. ತಾವು ಮೊದಲಿಗೆ ನಿಮ್ಮ ವೃತ್ತಿಯನ್ನು ಶುರು ಮಾಡಿದ್ದು ಎಲ್ಲಿಂದ? ಸರ್ ತಮಗೆ ನಮಸ್ಕಾರಗಳು. ನಾನು ಮೊದಲು ನನ್ನ ಪ್ರಾಧ್ಯಾಪಕ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಬೆಂಗಳೂರಿನ ವೀರಸಿಂಹಾಸನ ಮಠದಲ್ಲಿ ವೀರಭದ್ರ ಸ್ವಾಮಿ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ನಾನು 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಹೈಸ್ಕೂಲ್ ಶಿಕ್ಷಕರು ತಾವು? ಹೌದು ಸರ್. ಆಕಾಶವಾಣಿ ಜೊತೆಗೆ ಸಂಬಂಧ ಹೇಗೆ ಶುರು ಆಯಿತು? ನಿಮ್ಮ ಬಾಲ್ಯದ ದಿನಗಳಲ್ಲಿ ರೇಡಿಯೋವನ್ನು ಹೇಗೆ ನೀವು ಕೇಳ್ತಾ ಇದ್ರಿ? ಸರ್ ನಾನು ಮೂಲತಃ ಧಾರವಾಡದವನು. ಧಾರವಾಡದ ಒಂದು ಹಳ್ಳಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ಆಗಿನ ಕಾಲದಲ್ಲಿ ದೊಡ್ಡ ಸಮೂಹ ಮಾಧ್ಯಮ ಅಂದರೆ ಅದು ಆಕಾಶವಾಣಿಯಾಗಿತ್ತು. ಯಾವ ಸರ್ ತಮ್ಮದು ಅಲ್ಲಿ? ಧಾರವಾಡದ? ನಮ್ಮದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎರೇಬೂದಿಹಾಳ. ಎರೇಬೂದಿಹಾಳ. ಈಗ ಕಲ್ಲಪ್ಪನ ಮಠ ಅಂತಂತ ಹೇಳಿ ತಮ್ಮ ಸರ್ನೇಮ್ ಇದೆಯಲ್ಲ, ಇದು ಬಂದಿದ್ದು ಹೇಗೆ? ಸರ್ ಹಳ್ಳಿಯಲ್ಲಿ ಜಂಗಮರಿಗೆ ಮಠ ಎನ್ನುತ್ತಾರೆ. ಅವರಿರುವ ಮಠ ಅದು ಕಲ್ಲಿನಿಂದ ಕಟ್ಟಿದ್ದರೆ ಕಲ್ಲಪ್ಪನ ಮಠ ಎನ್ನುತ್ತಾರೆ. ಅದು ಕೆರೆಯ ಪಕ್ಕದಲ್ಲಿದ್ದರೆ ಕೆರೆ ಮಠ ಎನ್ನುತ್ತಾರೆ. ಹಾಗೆಯೇ ಆ ಮಠ ಏನಾದರೂ ಬೇರೆ ಊರಿನಿಂದ ಬಂದಿದ್ದರೆ, ಹುಬ್ಬಳ್ಳಿಯಿಂದ ಹಳ್ಳಿಗೆ ಬಂದಿದ್ದರೆ ಅವರಿಗೆ ಹುಬ್ಬಳ್ಳಿ ಮಠ, ಧಾರವಾಡದಿಂದ ಹಳ್ಳಿಗೆ ಬಂದಿದ್ದರೆ ಧಾರವಾಡ ಮಠ, ಹೀಗೆ ಮಠಗಳ ಒಂದು ಹಿನ್ನೆಲೆ ಬಂದಿದೆ. ಅದಕ್ಕೆ ಹೆಸರಿಗೆ ತಳಕು ಹಾಕಿದ್ದೆ. ನಾನು ಹಾಗೆ ಕೇಳಿದೆ, ಯಾಕಂದ್ರೆ ಈ ರೀತಿಯಾದಂತಹ ಒಂದು ರೋಚಕವಾದಂತಹ ವಿಷಯಗಳನ್ನು ತಮ್ಮಂತವರೇ ಹೇಳಬಲ್ಲರು. ಅವರವರ ಹೆಸರಿನ ಹಿನ್ನೆಲೆ ಹೇಗೆ ಬಂತು ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಸರ್, ಈಗ ತಾವು ಹೈಸ್ಕೂಲ್ ಶಿಕ್ಷಕರಾಗಿ ನಿಮ್ಮ ವೃತ್ತಿಯನ್ನು ಶುರು ಮಾಡಿದಾಗ ನಂತರ ದಿನಮಾನಗಳಲ್ಲಿ ಆಕಾಶವಾಣಿ ವಿಶೇಷವಾಗಿ ಹೇಗೆ ವಿದ್ಯಾರ್ಥಿಗಳಿಗೆ ತುಂಬ ಪೂರಕವಾಗಿ ಇರುತ್ತೆ, ಯಾವ ವಿಷಯಗಳನ್ನು ಹೇಗೆ ಹೇಗೆ ತಿಳ್ಕೋಬೇಕು ಮತ್ತು ಪತ್ರಿಕೆಗಳನ್ನು ಓದಬೇಕು, ಸಮೂಹ ಮಾಧ್ಯಮಗಳು ಅಂತ ಬಂದಾಗ ರೇಡಿಯೋ ಬಗೆಗೆ ಒಂದು ವಿಶೇಷವಾದಂಥ ಕಾಳಜಿ, ಮಕ್ಕಳಿಗೆ ಕಲಿಕಾ ಪಾಠಗಳು ಅಂತಂಥೇಳಿ ರೇಡಿಯೋ ಮೂಲಕವಾಗಿಯೂ ಕೂಡ ತಲುಪ್ತಾ ಇದ್ವು, ಅನೇಕ ಸರಣಿಗಳ ಮೂಲಕವಾಗಿ. ಹೇಗೆ ಮಕ್ಕಳಿಗೆ ರೇಡಿಯೋ ಬಗ್ಗೆ ತಿಳಿಸ್ಕೊಡ್ತಿದ್ರಿ? ಸರ್ ನಾನು ಪ್ರೌಢಶಾಲೆಗೆ ಅಧ್ಯಾಪಕನಾಗಿ ಬಂದ ಮೇಲೆ ಸಮೂಹ ಮಾಧ್ಯಮಗಳಾದ ಆಗಿನ ಕಾಲದಲ್ಲಿ ಹೆಸರು ಪಡೆದಿರತಕ್ಕಂತಹ ಆಕಾಶವಾಣಿ ಸಮೂಹ ಮಾಧ್ಯಮದಿಂದ ನಾವು ಮಕ್ಕಳಿಗೆ ವಂದೇ ಮಾತರಂ ಪದ್ಯಗಳನ್ನು ಆಕಾಶವಾಣಿ ರೇಡಿಯೋದಿಂದನೇ ಅವರಿಗೆ ಕೇಳಿಸಿ ಆ ಪಾಠವನ್ನು ಅರ್ಥೈಸುತ್ತಿದ್ದೆವು. ಅನೇಕ ಭಾವಗೀತೆಗಳು, ಭಕ್ತಿಗೀತೆಗಳು, ದೇಶಭಕ್ತಿ ಗೀತೆಗಳು ಎಲ್ಲವೂ ಕೂಡ ಅದನ್ನು ತಮ್ಮ ಅಧ್ಯಯನದ ಅವಧಿನಲ್ಲಿ ಬಂದಿರ್ತವೆ. ಆ ರೇಡಿಯೋ ಮೂಲಕವಾಗಿಯೂ ಕೂಡ ಕೇಳಬಹುದು ಅಂತ ಅನ್ನೋದನ್ನು ನೀವು ಹೇಳಿದ್ರಿ. ಮತ್ತು ವಿಶೇಷವಾಗಿ ಹೇಗೆ ಹಾಡಬೇಕು ಅಂತ ಅನ್ನೋದು ಬಹುಶಃ ಆಕಾಶವಾಣಿಯಲ್ಲಿ ಒಂದೇ ಮಾತರಂ ಅಂತ ಅನ್ನೋದು ಆಕಾಶವಾಣಿಯಲ್ಲಿ ಮಾತ್ರ ದೊರಕ್ತಾ ಇರೋವಂಥ ಕಾಲ ಆವಾಗ. ಹೌದು ಸರ್, ಹೌದು ಹೌದು. ಆಕಾಶವಾಣಿ ಹಾಡುಗಳು ನಮ್ಮ ಮಕ್ಕಳು ಆ ಹಾಡುಗಳನ್ನು ಕಲಿಯುವುದಕ್ಕೆ ಸ್ವರ, ಧ್ವನಿ ಇತ್ಯಾದಿಗಳ ಅನುಕರಣ ಅವರಿಗೆ ಅವಶ್ಯಕವಾಗಿತ್ತು ಮತ್ತು ಅದು ಅತ್ಯಂತ ಉಪಯುಕ್ತವೂ ಆಗಿ ನಾವು ಶಾಲಾ ಕಾರ್ಯಕ್ರಮಗಳಲ್ಲಿ ಆ ಧ್ವನಿಯಿಂದಲೇ ಆ ಹಾಡುಗಳನ್ನು ಹಾಡಿಸುತ್ತಿದ್ದೆವು. ಈಗ ಧಾರವಾಡದಲ್ಲಿ ತಮ್ಮ ಒಂದು ನೆಲ, ತಮ್ಮ ಜನ್ಮಭೂಮಿ, ಆ ಪ್ರದೇಶ ಇತ್ತು. ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ. ಇಲ್ಲಿ ಬಂದ ನಂತರ ನಿಮಗೆ ಬಹುಶಃ ಬೇರೆ ಬೇರೆ ಒಂದು ಪ್ರಾದೇಶಿಕವಾದಂತಹ ಪ್ರಭಾವ ಬೀರುತ್ತೆ. ಇಲ್ಲಿ ಬಂದ ನಂತರ ನೀವು ಆಕಾಶವಾಣಿಗೆ ಬರಲಿಕ್ಕೆ ಶುರು ಮಾಡಿದ್ರಿ. ಹೌದು. ಸಾಹಿತ್ಯದ ಚಟುವಟಿಕೆಗಳು ಯಾವಾಗ ಶುರು ಆಯಿತು? ನಿಮ್ಮ ಬರವಣಿಗೆ ಬಗ್ಗೆ ಮಾತಾಡಿ. ಸರ್ ನಾನು ಶಿಕ್ಷಕನಾಗಿ ಸ್ವಲ್ಪ ಕಾಲ ಕಳೆದ ಮೇಲೆ ನನಗೂ ಮೊದಲಿನಿಂದಲೂ ನಾವು ದ.ರಾ. ಬೇಂದ್ರೆ ಅವರ ಒಂದು ನಗರದಲ್ಲಿ ಬೆಳೆದಿರವು, ಧಾರವಾಡದ ಸಾಧನಕೇರಿ. ಹೌದು ಸರ್, ಹೌದು. ಅವರು ನಮಗೆ ಲೇಖನ ಬರೆಯಲು ಮಾದರಿಯಾಗಿದ್ದರು. ನಾವು ಬೇಂದ್ರೆಯವರ ಹಾಗೆ ಸ್ವಲ್ಪ ಆದ್ರೂ ಸಾಹಿತ್ಯ ಸೇವೆ ಮಾಡಬೇಕು ಅನ್ನುವ ಒಂದು ಆಸೆ ಅಲ್ಲಿ ಚಿಗುರು ಹೊಡೆಯಿತು. ಆ ಮೂಲಕ ನಾನು 20 ವರ್ಷಗಳಾದ ಮೇಲೆ 20 ಲೇಖನಗಳನ್ನು ಬರೆದು ಮೌಲ್ಯಗಳು ಒಂದು ಚಿಂತನ ಎಂಬ ಪುಸ್ತಕ ಬಿಡುಗಡೆ ಆಯಿತು. ಅಂದರೆ ಈಗ ಚಿಂತನೆಗಳನ್ನು ಇಲ್ಲಿ ಕೊಟ್ಟ ನಂತರ ಪುಸ್ತಕ ಪ್ರಕಟಣೆಗೆ ಹೋದ್ರೋ ಅಥವಾ ಮೂಲತಃ ನಿಮ್ಮಲ್ಲಿ ಆ ಚಿಂತನಾಶೀಲ ಬರವಣಿಗೆ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು ಅಂಥೇಳಿ ಪುಸ್ತಕ ಪ್ರಕಟ ಮಾಡಿದ್ರು? ಫಸ್ಟು ಮೌಲ್ಯಗಳು ಒಂದು ಚಿಂತನ ಪುಸ್ತಕವನ್ನು ಬರೆದು ಆ ಲೇಖನಗಳನ್ನು ಆಕಾಶವಾಣಿ ಕೇಂದ್ರಕ್ಕೆ ಚಿಂತನೆಗಳನ್ನಾಗಿ ಕೊಡಬೇಕು ಅಂತ ಬರೆದಿರೋದು. ಮತ್ತು
ನಾನು ಬೆಳಗಿನ ಚಿಂತನ, ಅನೇಕ ವಿದ್ವಾಂಸರ ಚಿಂತನೆಗಳನ್ನು ಕೇಳಿ ಆ ಪ್ರಭಾವ ಬೀರಿ ನಾನು ಹಾಗೆ ಆಕಾಶವಾಣಿಯಲ್ಲಿ ಚಿಂತನೆಗಳನ್ನು ಕೊಡಬೇಕು ಎಂಬ ಒಂದು ಆಶೆಯಿಂದ ಅವುಗಳನ್ನು ಬರೆದು ನಾನು ಧಾರವಾಡ ಕೇಂದ್ರಕ್ಕೆ ಚಿಂತನೆಗಳನ್ನು ಕೊಟ್ಟಾಗ ನನಗೆ ಅತ್ಯಂತ ಸಂತೋಷ ಆಯಿತು. ಧಾರವಾಡ ಆಕಾಶವಾಣಿ ಕೇಂದ್ರ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರಗಳು ನಮಗೆ ದಾರಿದೀಪವಾದವು. ಬಹಳ ವಿಶೇಷ. ಆಕಾಶವಾಣಿಗೆ ಸಾಮಾನ್ಯವಾಗಿ ಚಿಂತನ ಕೊಟ್ಟವರೆಲ್ಲ ಅನೇಕ ಲೇಖನಗಳನ್ನು ಸಂಗ್ರಹಿಸಿ ಚಿಂತನ ಪುಸ್ತಕಗಳನ್ನಾಗಿ ಹೊರಗೆ ತರ್ತಾರೆ. ಒಂದು ತಾವು ಮೂಲತಃ ಚಿಂತನಶೀಲ ಬರಹಗಳನ್ನು ಬರಿತಾ ಬಂದವರು. ನೀವು ಮೊದಲಿಗೆ ಚಿಂತನದ ಪುಸ್ತಕವನ್ನು ಹೊರಗೆ ತಂದ್ರಿ, ನಂತರ ಆಕಾಶವಾಣಿಗೂ ಕೂಡ ಚಿಂತನ ಕೊಡಬೇಕು ಅಂತ ಅನ್ನೋದು ಸಹಜ, ಅದು ಅಲ್ವಾ? ನಾವು ಬರಿತಾ ಇರ್ತೀವಿ, ನಮ್ಮ ಬರವಣಿಗೆಗಳು ತುಂಬಾ ಚೆನ್ನಾಗಿ ಅಂತಂದಾಗ ಸಹಜವಾಗಿ ನಾವು ಆಕಾಶವಾಣಿ ಕೂಡ ಸತತವಾಗಿ ಚಿಂತನೆಗಳನ್ನೇ ಪ್ರಸಾರ ಮಾಡೋದ್ರಿಂದ ಅಲ್ಲಿ ಕೊಡಬೇಕಂತ ಹೇಳಿ ನೀವು ಕೊಟ್ಟಿರಿ. ಹೌದು ಸರ್. ಎಷ್ಟು ಚಿಂತನೆಗಳನ್ನು ತಾವು ಕೊಟ್ಟಿರ್ಬೋದು ಸುಮ್ಮನೆ ಈಗ ಅಂದಾಜು ಆಕಾಶವಾಣಿಗೆ, ಅಲ್ಲಿ ಮತ್ತು ಇಲ್ಲಿ ಧಾರವಾಡ ಮತ್ತು ಬೆಂಗಳೂರು ಸೇರಿಸಿದ್ರೆ? ಧಾರವಾಡ ಮತ್ತು ಬೆಂಗಳೂರಿನ ಆಕಾಶವಾಣಿ ಸೇರಿ ಈಗಾಗಲೇ ನಾನು 12 ಚಿಂತನೆಗಳನ್ನು ಕೊಟ್ಟಿದ್ದೀನಿ ಸರ್. ಈ ಎಲ್ಲ ಚಿಂತನೆಗಳಿಗೆ ಆಕಾಶವಾಣಿಯಲ್ಲಿ ಬಿತ್ತರವಾಗಿರುವ ಮೊದಲಿನ ಪಂಡಿತರ ಚಿಂತನೆಗಳೇ ನನಗೆ ಮಾದರಿಯಾಗಿದ್ದವು. ಈಗ ಒಂದು ಚಿಂತನ ಬರಿಬೇಕಂತಂದಾಗ ನಿಮಗೆ ಈ ಒಂದು ವಿಷಯ ಚಿಂತನೆಗೆ ಆಗಬಲ್ಲದು ಅಂತಂಥೇಳಿ ಬಹುಶಃ ಯಾವುದೋ ಒಂದು ಅನುಭವಕ್ಕೆ ನೀವು ಅಣಿಯಾಗ್ತೀರಾ? ಸಮಯಕ್ಕನುಗುಣವಾಗಿ ನಾನು ನಿವೃತ್ತ ಮುಖ್ಯೋಪಾಧ್ಯಾಯ, ಅನುಭವಿ ಶಿಕ್ಷಕ ಅಂದು ಕೆಲವು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆ ಶಾಲೆಯಲ್ಲಿ ಪೋಷಕರ ಸಭೆಯನ್ನ ಇಟ್ಟಾಗ ಪೋಷಕರಿಗೆ ವಿದ್ಯಾರ್ಥಿಗಳ ಪಾಠದ ಬಗ್ಗೆ, ವಿದ್ಯಾರ್ಥಿಗಳ ಪರೀಕ್ಷೆ ಸಿದ್ಧತೆ ಬಗ್ಗೆ ನೀವು ಮಾತಾಡ್ರಿ ಅಂತ ಅವ್ರು ಹೇಳಿದಾಗ ನಾನು ಹೌದಲ್ಲ, ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಬೇಕಲ್ಲ ಅನ್ನುವ ಒಂದು ಕಲ್ಪನೆಯಿಂದ ನಾನು ಆ ಹಿನ್ನೆಲೆಯಿಂದ ಚಿಂತನೆಗಳನ್ನು ಬರೆದ್ರಿಂದ ಅದು ಆಕಾಶವಾಣಿಗೂ ಅನುಕೂಲ ಆಯಿತು, ಬೇರೆ ಬೇರೆ ಶಾಲೆಗಳಿಗೂ ಹೋಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಕೂಡ ಅನುಕೂಲ ಆಯಿತು ಸರ್. ಬಹಳ ಸಂತೋಷದ ವಿಷಯ. ಹಾಗೆ ಒಂದು ವಿಚಾರಗಳನ್ನು ಮೂಲತಃ ನಮ್ಮ ಪ್ರವೃತ್ತಿನೇ ಇರ್ತದೆ. 4 ಹಿತವಚನಗಳನ್ನು ಮಕ್ಕಳಿಗೆ ಹೇಳಬೇಕಂತಂದಾಗ ಸತತವಾಗಿ ನಾವು ವಿಷಯಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬದಲಾವಣೆ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಾಂದ್ರೆ ಮಕ್ಕಳಿಗೆ ಕೊನೆ ಬಾರಿ ಹೇಳಿದ್ರು ಮತ್ತೆ ಹೇಳಿದ್ರು ಅಂತನ್ನುವಂಥದ್ದು ಬರುತ್ತೆ. ಅಂದರೆ ಆಕಾಶವಾಣಿಗರಾಗಲಿ ಅಥವಾ ಬೇರೆ ಯಾವುದೇ ಸಭೆ ಸಮಾರಂಭಗಳಿಂದ ನಾವು ಮಾತಾಡುವಾಗ ವಿಷಯಗಳನ್ನು ಬದಲಾವಣೆ ಮಾಡ್ತಾ ಹೋಗಿರ್ತೀವಿ. ಅಂದರೆ ಕೆಲವು ವಿಷಯವನ್ನು ನಾವು ಪ್ರತಿಪಾದನೆ ಮಾಡ್ತೀವಿ. ಉದಾಹರಣೆ, ಈಗ ಶಿಕ್ಷಣ ಅಂತ ಅನ್ನೋದು ಹೀಗೆ ಕೊಡಬೇಕು, ಅದು ಪ್ರಾಯೋಗಿಕವಾಗಿರಬೇಕು, ಮಕ್ಕಳು ಯಾವತ್ತೂ ಹೊರಗಡೆ ಪ್ರಪಂಚವನ್ನು ಗಮನಿಸಬೇಕು, ಅವೆಲ್ಲವೂ ಕೂಡ ತಾವು ಅಧ್ಯಯನ ಮಾಡುವಾಗ ಪಾಠಗಳ ಮೂಲಕವಾಗಿ ಬರುತ್ತೆ. ಮಾದರಿ ವ್ಯಕ್ತಿಗಳನ್ನು ತಗೊಳ್ತೀವಿ. ದೇಶ ಅಂದರೆ ಏನು, ನೆಲ, ಜಲ ಎಲ್ಲದರ ಬಗ್ಗೆ ಬೇರೆ ಬೇರೆ ಪಾಠಗಳು ಬರ್ತವೆ. ಅದು ಸಮಾಜ ವಿಜ್ಞಾನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅಥವಾ ಪೌರನೀತಿ ಆಗಿರ್ಬೋದು, ಅಥವಾ ಇನ್ನೇನಾಗಲಿ ಹೈಸ್ಕೂಲ್ ಮಟ್ಟದಲ್ಲಿ ನಾವು ಮಾತಾಡೋದಾದರೆ. ಹೀಗೆ ಪುಸ್ತಕಗಳಲ್ಲಿ ಬರುವಂತಹ ಅನೇಕ ಪಾಠಗಳು ನಮಗೆ ಅನೇಕ ಚಿಂತನೆಗಳಿಗೆ ಅದು ಕಾರಣ ಆಗತ್ತೆ. ಹೌದು ಸರ್. ಪ್ರಕೃತಿ ಬದಲಾವಣೆ ನಿಯಮ ಒಳಗೊಂಡಿರುತ್ತದೆ. ಹಾಗೆಯೇ ಜ್ಞಾನ ಹರಿಯುವ ನೀರಿನಂತಿರಬೇಕು. ಮೊದಲು ಸಂಸ್ಕೃತ ಭಾಷೆ ಇತ್ತು, ಅನಂತರ ಹಳಗನ್ನಡ ಬಂತು, ಅನಂತರ ನಡುಗನ್ನಡ ಬಂತು, ಅನಂತರ ಹೊಸಗನ್ನಡ ಬಂತು. ಹೀಗೆ ಬದಲಾವಣೆ ಆಗುತ್ತೆ. ಹಾಗೆಯೇ ರಾಜರ ಆಡಳಿತ ಇತ್ತು, ಅನಂತರ ಪ್ರಜಾಪ್ರಭುತ್ವ ಬಂತು. ಹೀಗೆ ಬದಲಾವಣೆ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಆಲದ ಮರ ಅನ್ನುವುದಕ್ಕಿಂತ ಹೊಸ ವಿಚಾರಗಳನ್ನು ಹೇಳಬೇಕು ಅಂತಂದರೆ ನಾವು ದೊಡ್ಡ ಅನುಭವಿಗಳ ಪುಸ್ತಕಗಳನ್ನು ಓದಿ ಅವುಗಳನ್ನ ತಿಳಿದುಕೊಂಡು ಮಕ್ಕಳಿಗೆ ನಾವು ಪಾಠ ಮಾಡಬೇಕು. ಹೀಗೆ ಕಾಲಕ್ಕೆ ಅನುಗುಣವಾಗಿ ಹೊಸ ವಿಚಾರಗಳನ್ನು ತಿಳಿದು ನಾವು ಹೇಳಿದರೆ ಆ ಪಾಠ ಮಕ್ಕಳಿಗೆ ಒಂದು ಪರಿಣಾಮಕಾರಿಯಾಗುತ್ತೆ ಸರ್. ಆಕಾಶವಾಣಿ ಯಾವ ರೀತಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಅಂತಲೇ ಬೇರೆ ವ್ಯಕ್ತಿಗಳನ್ನು ಕೆಲವು ಸಲ ಕರೆಸೋ ಸಾಧ್ಯತೆ ಇರುತ್ತೆ. ಉಪನ್ಯಾಸ ಮಾಲಿಕೆಗಳು ಅಂತ ಮಾಡ್ತಾರೆ ಕೆಲವೊಬ್ಬರು. ಕಾಲೇಜ್ಗಳಲ್ಲಿ ಅದನ್ನು ನೋಡ್ತೀವಿ ನಾವು. ತಾವು ಕೂಡ ಶಿಕ್ಷಕರಾಗಿರೋದ್ರಿಂದ ಬಹಳಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ನೀವು ಹೇಳ್ತಾ ಸಾಕ್ತಾ ಇರ್ತೀರಿ. ಮಕ್ಕಳಿಗೆ ಇಂತಿಂಥ ವಿಚಾರಗಳನ್ನೇ ಹೇಳಿದರೆ ಮುಂದೆ ಅವ್ರ ಜೀವನಕ್ಕೆ ತುಂಬ ಕೆಲಸಕ್ಕೆ ಬರುತ್ತೆ, ಉಪಯೋಗ ಬರುತ್ತೆ. ಅವರು ತಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಈ ಕೆಲವು ಅಂಶಗಳು ಬಹಳ ಕೆಲಸಕ್ಕೆ ಬರುತ್ತೆ ಅಂಥೇಳಿ ನಾವು ಅಂತೀವಿ. ಯಾವ ಅಂಶಗಳು ಮಕ್ಕಳಲ್ಲಿ ಬೇಕಾಗ್ತದೆ? ಈಗ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಕೂಡ ಅವರು ಅರಿತುಕೊಳ್ಬೇಕು. ವಿದ್ಯಾರ್ಥಿ ಅಂದರೆ ಹೇಗೆ, ಸಮಯ ಅಂದರೆ ಹೇಗೆ, ಓದು ಅಂದರೆ ಹೇಗೆ, ಶ್ರಮ ಅನ್ನೋದು ಯಾವುದು, ಇತ್ಯಾದಿ ಕೆಲವು ಅಂಶಗಳ ಬಗ್ಗೆ ಮಾತಾಡಿ ಸರ್. ಪ್ರಸ್ತುತ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಪೂರ್ಣ ಶ್ರಮ ಅಗತ್ಯ. ಹಾಫ್ ನಾಲೆಜ್ ಈಸ್ ಫುಲ್ ಡೇಂಜರ್ ಎನ್ನುವ ಹಾಗೆ ಅರ್ಧಮರ್ಧ ತಿಳಿಯಬಾರದು. ಅದಕ್ಕೆ ಆಸಕ್ತಿ ಇರಬೇಕು. ಮಕ್ಕಳು ಸಂಪೂರ್ಣ ಆ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಕು. ಶಿಕ್ಷಕರ ಪಾಠದಲ್ಲಿ ಶಿಕ್ಷಕರು ಅವರೇ ಆಗಬೇಕು. ಸಿದ್ಧಲಿಂಗೇಶ್ವರರು ಗುರುವೇ ಎನ್ನೊಳಗೆ ಸೇರಿ ಎನ್ನನ್ನು ಗುರುವನ್ನಾಗಿ ಮಾಡಿದೆ ಎಂಬಂತೆ
ನಾವು ಅಥವಾ ಮಕ್ಕಳು ಗುರು ಆಗಬೇಕು. ಗುರುಗಳು ವಿದ್ಯಾರ್ಥಿಗಳನ್ನ ತಿದ್ದುವ ಮನೋಭಾವ ಇರಬೇಕು, ವಿದ್ಯಾರ್ಥಿಗಳು ಗುರುಗಳು ಹೇಳಿದ್ದನ್ನು ಕಲಿಯುವ ಮನೋಭಾವ ಇರಬೇಕು. ಹೀಗಾದಾಗ ಶಿಷ್ಯ ಗುರುವಿನ ಸರಿ ಸಮಾನ ಆಗಬಲ್ಲ. ಅದನ್ನೇ ಅಲ್ಲಮ ಪ್ರಭುಗಳು ಶ್ರೀ ಗುರು ಶಿಷ್ಯಂಗೆ ತ್ರೇತಾಯುಗದಲ್ಲಿ ಹೊಡೆದ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ ಅನ್ನುವ ವಚನದಲ್ಲಿ ಕಾಣಬಹುದಾಗಿದೆ ಸರ್. ಅಂದರೆ ಈಗ ಮತ್ತೆ ಮತ್ತೆ ಮನನ ಮಾಡಬೇಕು, ನೆನಪಿಟ್ಕೊಳ್ಬೇಕು ಅಂತಂದರೆ ಮತ್ತೆ ಶಿಷ್ಯ ತಾನಾಗಿ ಗುರುವಿನ ಬಳಿಗೆ ಓಡಿ ಬಂದು ಕೇಳಬೇಕು. ಹೌದು. ಅಯ್ಯೋ ಮತ್ತೆ ಅವ್ರು ಹೋದ್ರು ಇನ್ನೇನು ಅವ್ರಿಗೆ ಕೇಳಬೇಕು ಅಂತ ಅನ್ನೋದು ಆ ನಿರ್ಲಕ್ಷ್ಯತನ ಇಲ್ಲ, ತಾತ್ಸಾರ ಭಾವನೆ ಇರಂಗಿಲ್ಲ, ಅಥವಾ ಇರ್ಲಿ ಬಿಡು ಅಂತ ಹೇಳಿ ಬಿಡೋ ಅಂತ ಮನೋಭಾವ ಇರಬಾರ್ದು. ಹೌದು ಸರ್, ಹೌದು. ಅಂದ್ರೆ ಒಂದು ಛಲ ಇರಬೇಕು, ಛಲ ಇರಬೇಕು, ಇದನ್ನ ಸಾಧಿಸಲೇಬೇಕು, ನಾನು ಇದನ್ನ ಕೇಳಲೇಬೇಕು, ಗುರುವಿನಿಂದ ಪಡಿಲೇಬೇಕು ಅಂತ ಹೇಳಿ. ಹೌದು ಸರ್. ಆಕಾಶವಾಣಿ ಮೂಲಕವಾಗಿ ಕೂಡ ಸತತವಾಗಿ ಕಾರ್ಯಕ್ರಮಗಳನ್ನು ಕೇಳಿ ಇಲ್ಲಿ ಸಿಗತ್ತೆ, ಇಂಥದ್ದು ಈ ಸಮಯದಲ್ಲಿ ಬರುತ್ತೆ, ಇಂಥದ್ದು ವಾರ್ತೆ ಮೂಲಕ ಬರುತ್ತೆ, ಇಂಥವ್ರ ಜೊತೆಗಿನ ಒಂದು ಮಾತುಕತೆಯಲ್ಲಿ ಏನೇನೋ ತಿಳಿತದೆ ನಮಗೆ ಅಂತೇಳಿ. ಈಗ ಜೀವನ ಚರಿತ್ರೆ ಅಂತ ಅನ್ನೋ ಪುಸ್ತಕಗಳನ್ನು ಓದ್ತೀವಿ ನಾವು. ಆಕಾಶವಾಣಿಯಲ್ಲಿ ಒಂದು 15 ನಿಮಿಷ ಒಬ್ಬ ಸಾಹಿತಿ ಆಗಲಿ ಒಬ್ಬ ಕಲಾವಿದ ಆಗಲಿ ಬಂದು ಮಾತಾಡುವಾಗ ಅದು ಒಂದು 15 ನಿಮಿಷ ಅವಧಿನಲ್ಲಿ ಇವ್ರು ಯಾರು ತಿಳುವಳಿಕೆ ನನಗೆ ಸಿಕ್ತು ಅಂತ ಅನ್ನೋವಂಥ ಮನೋಭಾವ ಇರಬೇಕು. ಅಂದರೆ ಕಿವಿ ತೆರಿಬೇಕು. ಕಿವಿ ಅಂತ ಅನ್ನೋದು ಯಾವತ್ತೂ ತೆರೆದೇ ಇರ್ತದೆ ನಿಜ, ಆದರೂ ನಮ್ಮ ಒಳಗಣ್ಣು ತೆರಿಬೇಕಂತಂದಾಗ ಕಿವಿಯಿಂದ ಕೇಳೋದನ್ನು ಒಂದು ವ್ಯವಧಾನವನ್ನು ಇಟ್ಕೊಳ್ಬೇಕಾಗತ್ತೆ. ಹೌದು ಸರ್, ಹೌದು ಹೌದು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಇದೆ ವೇದದಲ್ಲಿ. ನಾವು ಶ್ರವಣ ಮಾಡಿದ್ದನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡದೆ, ಒಂದು ಕಿವಿಯಲ್ಲಿ ಕೇಳಿದ್ದನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಅದನ್ನು ನೆನಪಿಟ್ಟುಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದರೆ ಆ ಕೇಳುವಿಕೆಯೇ ಪೂರ್ಣತೆ ಪಡೆಯುತ್ತದೆ ಸರ್, ಸಾರ್ಥಕತೆ ಬರುತ್ತದೆ ಸರ್. ಭಾಳ ಈ ರೀತಿ ನಾವು ಮತ್ತೆ ಮತ್ತೆ ಅನೇಕ ವಿಚಾರಗಳನ್ನು ನಾವು ಆಕಾಶವಾಣಿಯ ಚಿಂತನ ಕಾರ್ಯಕ್ರಮದ ಮೂಲಕವಾಗಿ ತಗೊಳ್ತೀವಿ. ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಚಿಂತನೆಗಳನ್ನು ಪ್ರಸಾರ ಮಾಡುತ್ತೆ. ಆ ಸಮಯದಲ್ಲಿ ಕೇಳಬಹುದು. ಮತ್ತು 5 ನಿಮಿಷದ ಅವಧಿಯ ಇನ್ನಿತರ ಬೇರೆ ಕಾರ್ಯಕ್ರಮಗಳು ಇರ್ಬೋದು, 15 ನಿಮಿಷ ಕಾರ್ಯಕ್ರಮ ಆಗಿರ್ಬೋದು, ಅಥವಾ 1 ತಾಸಿನ ನೇರ ಫೋನಿನ ಕಾರ್ಯಕ್ರಮಗಳ ಮೂಲಕವಾಗಿಯೂ ಕೂಡ ಸಾಕಷ್ಟು ವಿಚಾರಗಳನ್ನು ನಾವು ಪಡಿತೀವಿ. ಆಕಾಶವಾಣಿ ನಮ್ಮ ನಿತ್ಯ ಸಂಗಾತಿಯಾಗಬೇಕು. ಅದರ ಮೂಲಕವಾಗಿ ನಾವು ಸಾಕಷ್ಟು ಜ್ಞಾನವನ್ನು ಪಡೆದು ನಮ್ಮ ಮುಂದಿನ ಪ್ರವೃತ್ತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಮ್ಮ ಕೆಲವು ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದೀರಿ. ಆಕಾಶವಾಣಿಗೆ 90 ಈ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮಾತುಗಳು, ಹಿತವಚನಗಳು ನಮಗೆ ತುಂಬ ಉಪಯೋಗಕ್ಕೆ ಬರ್ತವೆ ಅಂತ ಹೇಳಿ ನಮ್ಮ ಕೇಳುಗರು ಭಾವಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ ಸರ್. ಡಾಕ್ಟರ್ FS ಕಲ್ಲಪ್ಪನ ಮಠ ಅವರೇ, ಆಕಾಶವಾಣಿಗೆ ಬಂದು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ನನ್ನನ್ನು ಇಲ್ಲಿಗೆ ಕರೆಯಿಸಿ 4 ಮಾತುಗಳನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೆ ಡಾಕ್ಟರ್ FS ಕಲ್ಲಪ್ಪನ ಮಠ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.